Welcome. My name is Kavya K. My topic is residential status of company and corporate tax incident. Residential status in income tax. In residential status, know about the person. In person, two divisions like legal status and residential status. In legal status, uh, individuals, firm, companies and institution, HUF, etc. are there. In residential status, divided into two, resident and non-resident. In resident, subdivisions, resident and ordinary resident, resident but not ordinary resident. Okay, then meaning of residential. Resident means place where a person resides, means ಪರ್ಸನ್ನು ಎಲ್ಲಿ ಯಾವ ಪ್ಲೇಸಲ್ಲಿ ನಿವಾಸಿ ಆಗಿರ್ತಾನೆ, ಎಲ್ಲಿ ವಾಸವಾಗಿರ್ತಾನೆ. ಆದರೆ ಇನ್ಕಮ್ ಟ್ಯಾಕ್ಸಲ್ಲಿ ವೈಡರ್ ಮೀನಿಂಗ್ ಇರುತ್ತೆ. ಇಟ್ಸ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಎ ಪರ್ಸನ್. ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ದಿ ರೆಸಿಡೆನ್ಷಿಯಲ್. ಒಂದು ಪರ್ಸನ್ದು ಟ್ಯಾಕ್ಸೇಬಲ್ ಇನ್ಕಮ್ನ ತಿಳ್ಕೊಳ್ಳೋ ಅಂಥದ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಗಿರುತ್ತೆ. ಮೀನಿಂಗ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆನ್ಷಿಯಲ್ ಅಂದರೆ ಯಾವ ಪ್ಲೇಸ್ ವೇರ್ ದಿ ಪರ್ಸನ್ ಲೀವ್ಸ್. ಸ್ಟೇಟಸ್ ಮೀನ್ಸ್ ಇಯರ್ಲಿ ಒಂದು ಪರ್ಸನ್ನು ಟ್ಯಾಕ್ಸು ಈಚ್ ಇಯರ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾನೆ ಅದು ಚೆಕ್ ಮಾಡೋದು. ಅಂದರೆ ಒನ್ ಪರ್ಸನ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಟ್ಯಾಕ್ಸ್ ಪೇಯರ್ 10 ಇಯರ್ಸಿಂದ ಇಯರ್ಲಿ ಟ್ಯಾಕ್ಸ್ನ ಪೇ ಮಾಡ್ಕೊ ಬರೋದು. ಅಂದರೆ ಇಯರ್ಲಿ ಟ್ಯಾಕ್ಸ್ ಟೋಟಲ್ ಇನ್ಕಮು ಎಷ್ಟಾಗಿರುತ್ತೆ ಒಂದು ಪರ್ಸನ್ದು, ಅವರು ಇಯರ್ಲಿ ಪೇ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ನ ಚೆಕ್ ಮಾಡೋಂಥದ್ದೇ ರೆಸಿಡೆನ್ಷಿಯಲ್ ಸ್ಟೇಟಸ್. ಟ್ಯಾಕ್ಸ್ ಪೇಯರ್ ಕ್ಲಾಸಿಫೈಡ್ ಇಂಟು 2 categories, resident and non-resident. Residential status divided non-resident, resident. Non-resident ಅಂದರೆ if control and management wholly outside of India. ಔಟ್ಸೈಡ್ ಇಂಡಿಯಾ, ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಔಟ್ಸೈಡ್ ಇಂಡಿಯಾ ಆದರೆ ನಾನ್ ರೆಸಿಡೆಂಟ್ ಆಗುತ್ತೆ. ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿತಿನ್ ಇಂಡಿಯಾ ಆದರೆ ಅದು ರೆಸಿಡೆಂಟ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇನ್ನೊಂದು ಪಾಯಿಂಟಲ್ಲಿ ಹೇಳ್ಬೇಕಂದ್ರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ, ಸಮ್ಟೈಮ್ಸ್ ಇನ್ ಔಟ್ಸೈಡ್ ಇಂಡಿಯಾ. ರೂಲ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆಂಟ್ ಆ್ಯಂಡ್ ordinary resident and not ordinary resident, non-resident. Resident and non-resident ಅಂದರೆ ಬೇಸಿಕ್ ಕಂಡೀಷನ್. ಲಾಸ್ಟ್ ಸ್ಲೈಡ್ಸಲ್ಲಿ ಹೇಳಿದ್ರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದು ಬೇಸಿಕ್ ಕಂಡೀಷನ್ಸ್ ಆಗಿರುತ್ತೆ. ಬೇಸಿಕ್ ಕಂಡೀಷನ್ಸಲ್ಲೂ ಅಡಿಷ್ನಲ್ ಕಂಡೀಷನ್ಸ್ ಇರುತ್ತೆ. ನಾನ್ ರೆಸಿಡೆಂಟ್ ಅಂದರೆ ಯಾವ ಬೇಸಿಕ್ ಕಂಡೀಷನ್ಸು ಅಪ್ಲೈ ಆಗೋಲ್ಲ, ಅವ್ರು ನಾನ್ ರೆಸಿಡೆಂಟ್ ಅಂದರೆ ಔಟ್ಸೈಡ್ ಇಂಡಿಯಾನೇ ಇರುತ್ತೆ. ನಾವು ವೈ ಸ್ಟಡಿ ರೆಸಿಡೆನ್ಷಿಯಲ್ ಸ್ಟೇಟಸ್, ಯಾಕೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ತಿಳ್ಕೋಬೇಕು ಅಂದರೆ ಒಂದು ಪರ್ಸನ್ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದಾರಾ ಅಸೆಸಿ ಆಗಿ, ಅದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅವ್ರ ಅಸೆಸಿ ಆಗಿರುತ್ತೆ, ನಾಟ್ ಫಾರ್ ದಿ ಸಿಟಿಸನ್ಶಿಪ್. in next point, in India, Indian may be non-resident, foreigner may be resident for income tax purpose. It means Indian may be ಫಾರಿನಲ್ಲಿ ವಾಸ ಆಗಿರ್ತಾರೆ, ಫಾರಿನರು ಇಂಡಿಯಾದಲ್ಲಿ ವಾಸ ಆಗಿರ್ತಾರೆ. ಆ ಥರ ಎಕ್ಸ್ಚೇಂಜ್ ಆಗುತ್ತೆ ನಾನ್ ರೆಸಿಡೆಂಟ್ ಮತ್ತು ರೆಸಿಡೆಂಟ್ ಅಂತ. ಅದನ್ನು ತಿಳ್ಕೊಳ್ಳೋಕ್ಕೆ ರೆಸಿಡೆಂಟ್ ಸ್ಟೇಟಸ್ಸು ಬೇಕಾಗುತ್ತೆ ಅಂತ. ಟ್ಯಾಕ್ಸ್ ಇನ್ಸಿಡೆಂಟ್ ಆನ್ ಆ್ಯನ್ ಅಸೆಸಿ ಡಿಪೆಂಡ್ಸ್ ಆನ್ ದಿ ರೆಸಿಡೆನ್ಷಿಯಲ್ ಸ್ಟೇಟ್.
ಟ್ಯಾಕ್ಸ್ ಇನ್ಸಿಡೆಂಟ್ ಅನ್ನೋದು ಅಂದರೆ ಯಾಕೆ ಟ್ಯಾಕ್ಸ್ ಯಾಕೆ ಕಟ್ತಾ ಇದ್ದಾರೆ ಅನ್ನೋದು ಅದು ಅಸೆಸ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಪರ್ಸನ್ ಇಸ್ residence status is very important to know about the tax liability of the person. Find out the tax liability. ಆರ್ಡರ್ ವೈಸಲ್ಲಿ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡೋದು ಒಂದು ಪರ್ಸನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಕಂಪನಿ. ಕಂಪನಿ means a company, incorporate body, institution, association. Association means ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರುತ್ತೆ, ಅದು ಒಂದು ಕಂಪ್ನಿ ಆಗಿರುತ್ತೆ. ಅಂದರೆ ಒಂದು ಕಂಪ್ನಿ ಅಂದರೆ ಅದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಇನ್ಕಾರ್ಪೊರೇಟ್ ಬಾಡಿ ಆಗಿರ್ಬೋದು, ಒಂದು ಅಸೋಸಿಯೇಷನ್ ಆಗಿರ್ಬೋದು, ಅದನ್ನೆಲ್ಲ ಕಂಪ್ನಿ ಅಂತ ಹೇಳ್ತಾರೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಕಂಪನಿ ಡಿಫೈನ್ಸ್ ಅಂಡರ್ ದಿ ಸೆಕ್ಷನ್ ಆಫ್ ಸಿ ಸಬ್ಸೆಕ್ಷನ್ ಆಫ್ 3 of Income Tax of 1961. A residential status of a company. Section 6 subsection 3 is always Indian company is always residential in India. Next point is foreign company resident in India only if during the previous year control and manage of its affair is situated only in India. Foreign company ಪ್ರೀವಿಯಸ್ ಅಂದರೆ ಲಾಸ್ಟ್ ಇಯರಿಂದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫುಲ್ಲು ಇಂಡಿಯಾದಲ್ಲೇ ಸಿಚುಯೇಟೆಡ್ ಆಗಿರುತ್ತೆ. ಅಂದರೆ ಇಂಡಿಯಾದಲ್ಲೇ ಇರುತ್ತೆ, ಫಾರಿನ್ ಕಂಪ್ನಿ ಆದರೂ ಇಂಡಿಯಾದಲ್ಲೇ ಇರುತ್ತೆ. ಮತ್ತು ಫಾರಿನ್ ಕಂಪನಿ ಈಸ್ ಟ್ರೀಟೆಡ್ ಆಸ್ ನಾನ್ ರೆಸಿಡೆಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಕಂಟ್ರೋಲ್ ಆ್ಯಂಡ್ ಓನ್ಲಿ ಪಾರ್ಟ್ಲಿ ಸ್ವಿಚೆಡ್ ಔಟ್ ಆಫ್ ಇಂಡಿಯಾ. ಫಾರಿನ್ ಕಂಪನಿ ಇಂಡಿಯಾದಲ್ಲಿ ಸಿಚುಯೇಟೆಡ್ ಆಗಿದ್ದರೆ, ಅಂದರೆ ಲಾಸ್ಟ್ ಇಯರಿಂದ ಸಿಚುಯೇಟೆಡ್ ಆಗಿದ್ದರೆ ಅದು ಫಾರಿನ್ ರೆಸಿಡೆಂಟ್ ಆಗಿರುತ್ತೆ. ಔಟ್ಸೈಡ್ ಫಾರಿನ್ ಕಂಪ್ನಿ ಫುಲ್ ಔಟ್ಸೈಡ್ ಇದ್ದರೆ ಅದು ನಾನ್ ರೆಸಿಡೆಂಟ್ ಆಗಿರುತ್ತೆ. ಟೈಪ್ ಆಫ್ ಎ ಕಂಪನಿಲಿ 2 ಟೈಪ್ ಬರುತ್ತೆ, ಇಂಡಿಯನ್ ಕಂಪ್ನಿ ಮತ್ತು ನಾನ್ ಇಂಡಿಯನ್ ಕಂಪ್ನಿ ಮೀನ್ಸ್ ಫಾರಿನ್ ಕಂಪ್ನಿ. ಇಂಡಿಯನ್ ಕಂಪ್ನಿ ಆಲ್ವೇಸ್ ರೆಸಿಡೆಂಟ್. ನಾಟ್ ಇಂಡಿಯನ್ ಕಂಪ್ನಿ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಆದರೆ ರೆಸಿಡೆಂಟ್ ಆಗುತ್ತೆ. ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಔಟ್ಸೈಡ್ ಇನ್ ಇಂಡಿಯಾ ಆದರೆ ನಾನ್ ರೆಸಿಡೆಂಟ್ ಆಗಿರುತ್ತೆ. ಸ್ಟೇಟಸ್ ಆಫ್ ಕಂಪ್ನಿ ಸೆಕ್ಷನ್ 6 ಸಬ್ಸೆಕ್ಷನ್ 3. ಇಂಡಿಯನ್ ಕಂಪ್ನಿ ಆಲ್ವೇಸ್ ರೆಸಿಡೆಂಟ್ ಇನ್ ಇಂಡಿಯಾ, ಫಾರಿನ್ ಕಂಪ್ನಿ ಆಲ್ವೇಸ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. Control and place located outside India. Indian company is resident in India. An Indian company can never be a non-resident. Indian company non-resident ಆಗೋ ಚಾನ್ಸ್ ಇಲ್ಲ, ಯಾಕೆಂದರೆ ಅದು ಇಂಡಿಯಾದಲ್ಲೇ ಲೊಕೇಟೆಡ್ ಆಗಿರುತ್ತೆ, ಔಟ್ಸೈಡ್ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ. ಫಾರಿನ್ ಕಂಪ್ನಿ ಅಂದರೆ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಈಸ್ ರೆಸಿಡೆಂಟ್. ಫಾರಿನ್ ಕಂಪ್ನಿ ಎಲ್ಲಿ ಪ್ಲೇಸ್ ಸಿಚುಯೇಟೆಡ್ ಆಗುತ್ತೆ ಅದ್ರ ಮೇಲೆ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅಲ್ಲ ಔಟ್ಸೈಡ್ ಇಂಡಿಯಾ ಆದರೆ ಅದು ಫಾರಿನ್ ಕಂಪ್ನಿ ಆಗುತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಕಂಪ್ನಿ ಅದರಲ್ಲಿ ಒಂದು ನೋಟ್ ಅಂದರೆ ಎ ಕಂಪ್ನಿ ಕ್ಯಾನ್ ನೆವರ್ ಬಿ ಆರ್ಡಿನರಿ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಇಟ್ ಮೇ ಬಿ ಆರ್ಡಿನರಿ ಆರ್ ನಾಟ್ ಆರ್ಡಿನರಿ ಮೀನ್ಸ್ ಟೆಂಪ್ರರಿ ಆರ್ ಪರ್ಮನೆಂಟ್ ಆಗಿರ್ಬೋದು, ಆರ್ಡಿನರಿನೂ ಆಗಿರ್ಬೋದು, ಆರ್ ನಾಟ್ ಆರ್ಡಿನರಿನೂ ಆಗಿರ್ಬೋದು. ಪ್ಲೇಸ್ ಆಫ್ ಕಂಟ್ರೋಲ್ ಆ್ಯನ್ ಇಂಡಿಯನ್ ಕಂಪ್ನಿ ಆ್ಯಂಡ್ ಕಂಪ್ನಿ ಅದರ್ ದ್ಯಾನ್ ಇಂಡಿಯನ್ ಕಂಪ್ನಿ. ಓನ್ಲಿ ಇನ್ ಇಂಡಿಯಾ ರೆಸಿಡೆಂಟ್ ಅಂದರೆ ವಿತಿನ್ ಇಂಡಿಯಾ ರೆಸಿಡೆಂಟ್ ಆಗಿರುತ್ತೆ. ಓನ್ಲಿ ಔಟ್ ಆಫ್ ಇಂಡಿಯಾ ರೆಸಿಡೆಂಟ್, ಇಂಡಿಯನ್ ಕಂಪ್ನಿ ಆದರೆ ರೆಸಿಡೆಂಟ್, ಅದರ್ ದ್ಯಾನ್ ಇಂಡಿಯನ್ ಕಂಪ್ನಿ ಆದರೆ ನಾನ್ ರೆಸಿಡೆಂಟ್. ಪಾರ್ಟ್ಲಿ ಇನ್ ಇಂಡಿಯಾ ಆ್ಯಂಡ್ ಪಾರ್ಟ್ಲಿ ಔಟ್ಸೈಡ್ ಇಂಡಿಯಾ ಅಂದರೆ ಆಫ್ ಇಂಡಿಯಾದಲ್ಲಿ ಔಟ್ಸೈಡ್ ಇಂಡಿಯಾ ಆದರೆ ರೆಸಿಡೆಂಟು ನಾನ್ ರೆಸಿಡೆಂಟ್ ಆಗುತ್ತೆ. ಸ್ಟೇಟಸ್ ಆಫ್ ಕಂಪ್ನಿ ರೆಸಿಡೆಂಟಲ್ಲಿ ಇಂಡಿಯನ್ ಕಂಪ್ನಿ, ಫಾರಿನ್ ಕಂಪ್ನಿಗೆ ರೆಸಿಡೆಂಟ್ ಅಂತ ಹೇಗಂದರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಕಂಪ್ನೀಸ್ ಓನ್ಲಿ ಇನ್ ಇಂಡಿಯಾ.
ಫಾರಿನ್ ಕಂಪ್ನಿ ಆದರೂ ಓನ್ಲಿ ಇನ್ ಇಂಡಿಯಾ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ ಅಂದರೆ ಅದು ರೆಸಿಡೆಂಟ್ ಆಗುತ್ತೆ. ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಓನ್ಲಿ ಔಟ್ಸೈಡ್ ಇಂಡಿಯಾ ಆದರೆ ನಾನ್ ರೆಸಿಡೆಂಟ್ ಕಂಪ್ನಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಕಂಪನಿ ಎಕ್ಸ್, ಜರ್ಮನ್ ಎಕ್ಸ್ ಕಂಪನಿ ಆಪರೇಟಿಂಗ್ in India, its control and management completely situated in India. It's a resident company. ಜರ್ಮನಿದು ಎಕ್ಸ್ ಕಂಪ್ನಿ ಆದರೂ ಅದು ಫುಲ್ ಇಂಡಿಯಾದಲ್ಲೇ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಗಿದೆ, ಸೊ ಅದು ರೆಸಿಡೆಂಟ್ ಕಂಪ್ನಿ ಆಗುತ್ತೆ. ವಿತ್ ನಾನ್ ರೆಸಿಡೆಂಟ್ ಕಂಪ್ನಿ ಎಕ್ಸಾಂಪಲ್ UK ಎಕ್ಸ್ ಕಂಪ್ನಿ ಆಪರೇಟಿಂಗ್ ಇನ್ ಇಂಡಿಯಾ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ ಫ್ರಮ್ UK. ಅಂದರೆ UK ಕಂಪ್ನಿ ಇಂಡಿಯಾದಲ್ಲೇ ಇದೆ, ಬಟ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ UKದಲ್ಲೇ ಇದೆ, ಸೊ ಅದು ನಾನ್ ರೆಸಿಡೆಂಟ್ ಕಂಪ್ನಿ. ನೆಕ್ಸ್ಟ್ ಟಾಪಿಕ್, ಇನ್ಸಿಡೆಂಟ್ ಆಫ್ ಕಂಪ್ನಿ. ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಸಿಡೆಂಟ್ ಮೀನ್ಸ್ ಇನ್ಸಿಡೆಂಟ್ ಈಸ್ ಎ ಕಾಂಪೋಸಿಟ್ ವರ್ಡ್ ಟು ಡಿಸೈಡ್ ದಿ ಬೇಸ್ ಆಫ್ ಟ್ಯಾಕ್ಸ್, ರೇಟ್ ಆಫ್ ಟ್ಯಾಕ್ಸ್ ಫಾರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಏನಕ್ಕೆ ಟ್ಯಾಕ್ಸ್ ಆಗುತ್ತೆ ಅಂದರೆ ಯಾವ ಥರ ಆಗುತ್ತೆ ಅಂತ, ಬೇಸ್ ಆಫ್ ಟ್ಯಾಕ್ಸ್, ರೇಟ್ ಆಫ್ ಟ್ಯಾಕ್ಸ್ ಮತ್ತು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಟ್ಯಾಕ್ಸು ಯಾವ್ಯಾವ ರೀತಿಲಿ ಆಗುತ್ತೆ ಅಂತ, ಅದರ ರೇಟ್ ಇರ್ಬೋದು, ಕ್ಯಾಲ್ಕುಲೇಷನ್ ಮೇಲೆ ಇರ್ಬೋದು, ಬೇಸ್ ಆಫ್ ಟ್ಯಾಕ್ಸ್ ಇರ್ಬೋದು. ಬೇಸ್ ಆಫ್ ಟ್ಯಾಕ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್ ಟು ಲೆವಿ ಟ್ಯಾಕ್ಸ್ ಆನ್ ದ ಬೇಸಿಸ್ ಆಫ್ ಇನ್ಕಮ್. ಅಂದರೆ ಒಂದು ಇನ್ಕಮ್ ಮೇಲೆ ಆ ಇನ್ಕಮ್ ಮೇಲೆ ಎಷ್ಟು, ಆ ಪೀರಿಯಡ್ಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತ. ರೇಟ್ ಆಫ್ ಟ್ಯಾಕ್ಸ್ ಅಂದರೆ ಅಟ್ ಪ್ರೆಸೆಂಟ್ ವಿ ಆರ್ ಲಿವಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಪ್ರೆಸೆಂಟಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಇದು ಮಾಡೋದು. ಟ್ಯಾಕ್ಸ್ ಇದೆ ಆನ್ ಆ್ಯಂಡ್ ಅಸೆಸಿ ಡಿಪೆಂಡ್ ಆನ್ ಇಸ್ ರೆಸಿಡೆಂಟ್. ಟ್ಯಾಕ್ಸ್ ಇನ್ಸಿಡೆಂಟ್ ಅನ್ನೋದು ಅಸೆಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅಸೆಸಿ ಡಿಪೆಂಡ್ಸ್ ಆನ್ ಟ್ಯಾಕ್ಸ್ ಇನ್ಸಿಡೆಂಟ್. Relationship between resident status and incident of tax. In order to understand the relationship between resident tax liability, one difference in Indian income ಯಾವುದು, foreign income ಯಾವುದು. Indian income, if during the previous year income. Indian income means received in India or deemed to be received in India, occurs in India, deemed to be occurred in India, and all taxes are received deemed occurs in within the India. It's called Indian income. Foreign income means income is not received or deemed to be received in India. ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ಡ್ ಆಗಲ್ಲ. Income is not occurred or deemed to be occurred in India. It's a foreign income. Indian income is always taxable in India, irrespective of resident of the taxpayer. ಇಂಡಿಯನ್ ಇನ್ಕಮ್ ಅನ್ನೋದು ಇಂಡಿಯಾದಲ್ಲೇ ಯಾವಾಗಲೂ ಟ್ಯಾಕ್ಸೆಬಲ್ ಆಗಿರುತ್ತೆ. ಅದು ಟ್ಯಾಕ್ಸ್ ಪೇಯರ್ದು ಇರ್ರೆಸ್ಪೆಕ್ಟಿವ್ ಆಫ್ ದಿ ರೆಸಿಡೆನ್ಷಿಯಲ್ ಆಫ್ ದಿ ಟ್ಯಾಕ್ಸ್ ಪೇಯರ್, ಯಾರು ಪೇ ಮಾಡ್ತಾರೆ ಅವ್ರಿಗೆ ಟ್ಯಾಕ್ಸೆಬಲ್ ಆಗುತ್ತೆ. ಫಾರಿನ್ ಇನ್ಕಮ್ ಈಸ್ ನಾಟ್ ಟ್ಯಾಕ್ಸೆಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ನಾನ್ ರೆಸಿಡೆಂಟ್. ಇಂಡಿಯನ್ ಟ್ಯಾಕ್ಸು ಫಾರಿನ್ ಇನ್ಕಮ್ ಮೇಲೆ ಟ್ಯಾಕ್ಸೆಬಲ್ ಆಗಲ್ಲ, ಅದು ನಾನ್ ರೆಸಿಡೆಂಟ್. ಯು ಕ್ಯಾನ್ ಸಿ ಹಿಯರ್ ದ ಪಿಕ್ಚರ್. ಅಂದರೆ ವರ್ಕ್ ಮಾಡೋದವರು, ಸ್ಯಾಲ್ರಿ ಇಸ್ಕೊಳ್ಳೋದವರು, ಬಟ್ ಅದ್ರ ಮೇಲೆ ಟ್ಯಾಕ್ಸ್ ಇಸ್ಕೊಳ್ಳೋದು ಇನ್ಕಮ್ ಟ್ಯಾಕ್ಸ್ ಅವರು. ಯು ಮೇಕ್ ಇಟ್, ವಿ ಟೇಕ್ ಇಟ್. ಅಂದರೆ ನೀವು ದುಡಿದ್ರೆ ನಾವು ಅದಕ್ಕೆ ಟ್ಯಾಕ್ಸ್ ಹಾಕ್ತೀವಿ ಅಂತ. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಇಸ್ ಟ್ಯಾಕ್ಸೆಬಲ್ ಇನ್ ಆಲ್ ಕೇಸಸ್ ಇರ್ರೆಸ್ಪೆಕ್ಟಿವ್ ಆಫ್ ರೆಸಿಡೆನ್ಸ್ ಸ್ಟೇಷನ್ ಆಫ್ ಅಸೆಸಿ. ಅಂದರೆ ಅಸೆಸಿ ಮೇಲೆ ಟ್ಯಾಕ್ಸ್ ಹಾಕೋವಂಥದ್ದು ರೆಸಿಡೆನ್ಸು. ಇನ್ಸಿಡೆಂಟ್ ಆಫ್ ಟ್ಯಾಕ್ಸ್ ಫಾರ್ ಡಿಫ್ರೆಂಟ್ ಟ್ಯಾಕ್ಸ್ ಪೇಯರ್. ಒಂದು ಡಿಫ್ರೆಂಟ್ ವರ್ಕ್ ಮೇಲೆ ಡಿಫ್ರೆಂಟ್ ಟ್ಯಾಕ್ಸ್, ಅದು ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ ಅದು ಇನ್ಸಿಡೆಂಟ್ ಆಗುತ್ತೆ.
incident tax for different taxpayer of the company. Resident in India, non-resident in India. Indian income taxable in India, taxable, non-resident taxable in India. Foreign income ಆದರೆ taxable in India, not taxable in India. ಅಂದರೆ ಫಾರಿನ್ ಇನ್ಕಮ್ ಆದರೆ ಟ್ಯಾಕ್ಸ್ ಏನು ಕಟ್ ಆಗಿಲ್ಲ, ಇಂಡಿಯನ್ ಇನ್ಕಮ್ ಆದರೆ ಟ್ಯಾಕ್ಸ್ ಪೇ ಮಾಡಬೇಕು. ಓವರಾಲ್ ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ಟ್ಯಾಕ್ಸ್ ಅಥಾರಿಟೀಸ್ ಬಿಹೈಂಡ್ ಟ್ಯಾಕ್ಸ್ ಇವೇಡಿಂಗ್ ಎಸ್ ಎಸ್ ಸಿ. ಇಟ್ ಮೀನ್ಸ್ ತೆರಿಗೆ ಈಗ ಯಾವ್ದಾದ್ರು ವರ್ಕ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಅದರಿಂದನೇ ಒಂದು ಕಂಟ್ರಿಗೆ ಇನ್ಕಮ್ ಬರುತ್ತೆ. ಟ್ಯಾಕ್ಸ್ ಪೇ ಮಾಡಲೇಬೇಕು. ಅಂದರೆ ಟ್ಯಾಕ್ಸ್ ಕೆಲವೊಬ್ಬರು ಪೇ ಮಾಡಲ್ಲ. ಅದಕ್ಕೋಸ್ಕರನೇ ಒಂದೊಂದು ವರ್ಕ್ಗೆ ಇಂತಿಂಥ ಇನ್ಕಮ್ಗೆ ಈ ಥರನೇ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಅದನ್ನು ತಡೆ ಹಿಡಿಯೋದಕ್ಕೆ ಯಾವಾಗಲೂ ಟ್ಯಾಕ್ಸ್ ಅಥಾರಿಟೀಸು ಇದ್ದೇ ಇರ್ತಾರೆ ಅಂತ. ಥ್ಯಾಂಕ್ ಯು.